ಇದು ಒಂದು ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಕೆಲವೊಂದು ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಮೆಂತ್ಯದ ಹಿಟ್ಟು ಮಾಡೋ ಅಂಥದ್ದು ಮತ್ತು ಅದ್ರ ಬಗ್ಗೆ ಕೆಲವು ನನಗೆ ಗೊತ್ತಿರೋಷ್ಟು ಯೂಸಸ್ ಏನಿದೆ ಅಂತ ಹೇಳ್ತೀನಿ. ಇದು ವಿಡಿಯೋ ನಾನು ಹಾಕಿದ್ದೆ FBನಲ್ಲಿ. ಕೆಲವರು ಅಂದರೆ ಈ ವಿಡಿಯೋ ಅಂತಂದರೆ ಜಸ್ಟ್ ಈ ಥರ ಸರ್ವ್ ಮಾಡ್ತಾ ಇರೋ ಅಂಥದ್ದು. ಕೆಲವರು ನೀವು ಹೀಗೆ ಅಡುಗೆ ಮಾಡ್ತೀರಾ ಯಾವಾಗ್ಲೂ, ಮತ್ತು ಇನ್ನು ಕೆಲವರು ಅಳತೆ ಮಾಡಿ ಇಕ್ತಿರಲ್ಲ ಊಟನ ಅಂತ ಕಮೆಂಟ್ ಮಾಡಿರಿ. ಸೊ ನೋಡಿ, ಯಾವಾಗ್ಲೂ ಅಳತೆ ಮಾಡಿ ಯಾರೂ ಊಟ ಇಕ್ಕಲ್ಲ, ಮತ್ತು ಹಿಂದಿನವ್ರ ಥರ ಇವಾಗ ಯಾರಿಗೂ ಅಷ್ಟಾಗೆಲ್ಲ ತಿನ್ನಬೇಕು ಅಂತಲೂ ಅನಿಸಲ್ಲ. ಏನೋ ಒಂದು ನೋಡೋದಕ್ಕೆ ಒಂದು ತಟ್ಟೆ ಅಂದರೆ ಒಂದು ರೀತಿ ಅಟ್ರ್ಯಾಕ್ಷನ್ ಆಗಿರುತ್ತೆ ಅಂತ ಈ ರೀತಿ ಕೆಲವು ಸಲ ಮಾತ್ರ ಹಾಕ್ಕೊಡ್ತೀನಿ ಅಷ್ಟೇ. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ಪ್ರತಿದಿನ ಕೂಡ ಈ ಥರ ಹಾಕ್ಲಿಕ್ಕಾಗಲ್ಲ. ನನ್ನ ಫ್ರೆಂಡ್ಸಲ್ಲಿ ಕೆಲವರು ಕೂಡ ಹೇಳ್ತಾರೆ, ನೀನು ಏನು ಅಷ್ಟೊಂದು ಸರ್ವ್ ಮಾಡ್ತೀಯಾ, ನಮಗೆ ಒಂದು ತಟ್ಟೆ ಒಂದು ಬಟ್ಲು ತೊಳೆಯೋದಕ್ಕೆ ಕಷ್ಟ ಅಂತ. ಹೌದಲ್ವಾ? ಪಾತ್ರೆಗಳು ನಾವು ಅಡುಗೆ ಮನೆಯಲ್ಲಿ ಎಷ್ಟು ಅಡುಗೆ ಮಾಡ್ತೀವೋ, ಎಷ್ಟು ಸರ್ವ್ ಮಾಡ್ತೀವೋ ಅಷ್ಟೇ ಪಾತ್ರೆಗಳು ಕೂಡ ಆಗಿರುತ್ತೆ. ಸೊ ಹಾಗಾಗಿ ಪ್ರತಿದಿನ ಈ ರೀತಿಯೆಲ್ಲ ಸಾಂಬಾರಾಗಲಿ ಈ ಥರ 2 ರೀತಿ 3 ರೀತಿ ಮಾಡೋಕ್ಕಾಗಲ್ಲ. ಕೆಲವೊಂದು ಸಲ ಇದ್ದಾಗ ನಾನು ಈ ರೀತಿ ಸರ್ವ್ ಮಾಡಿರ್ತೀನಿ, ಮತ್ತು ಅದಕ್ಕೆ ನಾನು ಬೇರೆ ಏನಾದರೂ ಒಂದು ವಾಯ್ಸ್ ಓವರ್ ಕೊಟ್ಟಾಗ ಮಾತಾಡಿರ್ತೀನಿ ಅಷ್ಟೇ. ಮತ್ತು ಯಾರೂ ಅಳತೆ ಪ್ರಕಾರ ಅನ್ನ ಹಾಕ್ಕೊಡಲ್ಲ. ಇನ್ನು ಕೆಲವರು ಎಕ್ಸ್ಟ್ರಾ ಚಾರ್ಜ್ ಮಾಡ್ಬೋದೇನೋ ಮತ್ತೆ ರೈಸ್ ಕೇಳಿದ್ರೆ ಅಂತ ಆ ರೀತಿಯೆಲ್ಲ ಏನೂ ಇಲ್ಲ. ಗಂಡ ಆಗಲಿ ಮಕ್ಕಳಾಗಲಿ ಮತ್ತೆ ಇನ್ನೊಂದು ಸ್ವಲ್ಪ ಅನ್ನ ಬೇಕು ಅಂದರೆ ಯಾರು ಹಾಕ್ಕೊಡಲ್ಲ ಹೇಳಿ. ಅದರಲ್ಲೂ ನಮ್ಮ ಮನೆಯಲ್ಲಿ ತಿನ್ನೋದೇ ಲಿಮಿಟ್. ನನ್ನ ಹಸ್ಬೆಂಡ್ ಹೇಳಬೇಕು ಅಂತಾರೆ, ನಾನು ಹಾಕ್ಕೊಟ್ಟಿರೋದೇ ಕೆಲವೊಂದು ಸಲ ತಟ್ಟೆನಲ್ಲಿ ಇಷ್ಟೊಂದು ಹಾಕಿದ್ದಿಲ್ಲ ಅಂತ ಬೈತಾರೆ. ಇನ್ನು ಇಲ್ಲಿ ನಾನು ಮೆಂತ್ಯದ ಹಿಟ್ಟಿಗೆ 2 kg ಕುಸ್ಲಕ್ಕಿ ತೊಗೊಂಡಿದ್ದೀನಿ, 1 kg ಕಪ್ಪುದು ಉದ್ದಿನಕಾಳು. ಸೊ ಇದು ಮಾಮೂಲಿ ಕೆಲವು ಸಲ ಎಲ್ಲ ದಾನ ಕೊಡಲಿಕ್ಕೂ ಕೂಡ ಯೂಸ್ ಮಾಡ್ತಾರೆ, ಅದೇ ಉದ್ದಿನಕಾಳು. 1 kg ಅಷ್ಟು ಮೆಂತ್ಯ. ನೋಡಿ, ಇನ್ನೂ ಒಂದು ಸಲ ಹೇಳ್ತೀನಿ, 2 kg ಕುಸ್ಲಕ್ಕಿ ಮತ್ತು 1 kg ಮೆಂತ್ಯ, 1 kg ಕಪ್ಪುದು ಉದ್ದಿನಕಾಳು. ನಿಮಗೆ ಮೆಂತ್ಯ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅರ್ಧ kg ಕೂಡ ತೊಗೋಬೋದು. ನಾನಿಲ್ಲಿ 1 kg ಅಷ್ಟೇ ತೊಗೊಂಡಿದ್ದೀನಿ. ಇದ್ರ ಜೊತೆಯಲ್ಲಿ 2 kg ಗೋಧಿ ಕೂಡ ತೊಗೋಬೇಕು. ನಾನು ಆಲ್ರೆಡಿ ಗೋಧಿನ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ, ಹಾಗಾಗಿ ಗೋಧಿನ ಇವಾಗ ತೋರಿಸಿಲ್ಲ. ಈ ರೀತಿ ಒಂದು ಕಾಟನ್ ಪಂಚೆಗೆ ಹಾಕಿಬಿಟ್ರೆ ಸುತ್ತಿದಾಗ ಈ ರೀತಿ ಫಸ್ಟು ನೀರೆಲ್ಲ ಹೊರಟೋಗುತ್ತೆ, ಆಮೇಲಿಂದ ಒಣಗಿಸ್ಕೋಬೇಕು. ಇದು ಆಲ್ರೆಡಿ ನಾನು ಮಾಡಿಸ್ಕೊಂಡು ಒಂದು 20 ದಿನದ ಮೇಲಾಗಿದೆ. ಸೊ ವಿಡಿಯೋ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗೆಲ್ಲ ಮೋಡ ಇದೆ, ಕೆಲವು ಕಡೆ ಒಂದೊಂದು ಸಲ ಮಾತ್ರ ಬಿಸಿಲು ಬರುತ್ತೆ. ನೋಡಿ, ಈ ರೀತಿ ಗೋಧಿ ಫಸ್ಟೇ ಒಣಗಿಸಿಟ್ಟಿದ್ದೆ, ಆದರೂ ಕೂಡ ಇವಾಗ ಚೆನ್ನಾಗಿ ಒಣಗಲಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹಾಕಿದ್ದೀನಿ. 2 kg ಅಷ್ಟು ಗೋಧಿ ಇದೆ, ಇದನ್ನು ಅಷ್ಟೇ ತೊಳೆದ್ಬಿಟ್ಟು ಒಣಗಿಸಿರೋ ಅಂಥದ್ದು. ಇವಾಗ ಅದೆಲ್ಲ ಪೂರ್ತಿ ಒಂದು ಸಲ ತಿಂದು ನೋಡಿದ್ರೆ ಪಟ್ಟ ಅಂತ ಅನ್ನೋದು ಸೌಂಡ್ ಬರಬೇಕು. ಆ ರೀತಿ ಮಾಡಿಕೊಂಡು ನೀಟಾಗಿ ಒಂದು ಕಡೆಯಿಂದ ಸೋಸ್ಕೊತೀನಿ. ನಾನು ಯಾವಾಗ್ಲೂ ಅಷ್ಟೇ, ಏನಾದರೂ ಒಣಗಿಸೋ ಅಂಥದ್ದಿದ್ರೆ ಫಸ್ಟು ನೀಟಾಗಿ ಅದನ್ನೆಲ್ಲ ತೊಳೆದು ವಾಶ್ ಮಾಡಿಕೊಂಡು ಆಮೇಲಿಂದನೇ ಒಣಗಿಸ್ಕೊಳ್ಳೋ ಅಂಥದ್ದು. ಈ ಮೆಂತ್ಯದ ಹಿಟ್ಟು ಸಾಮಾನ್ಯವಾಗಿ ನಮ್ಮ ಕಡೆ ಬಾಣಂತಿರಿಗೆಲ್ಲ ಮಾಡಿಕೊಡ್ತಾರೆ. ಮೆಚೆಡಾದಾಗಿರ್ಬೋದು ಹೆಣ್ಮಕ್ಳು, ಮತ್ತು ಡೆಲಿವರಿ ಆದಮೇಲೆ ಒಂದು 4 ತಿಂಗಳು ಆದಮೇಲೆ ಮಾಡಿಕೊಡ್ತಾರೆ. 9 ತಿಂಗಳವರೆಗೂ ಅವ್ರು ಹೇಗೆ ಊಟ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡು. ಬಟ್ ತುಂಬಾ ಬೆನಿಫಿಟ್ಸ್ ಇದೆ ಮಾತ್ರ. ನನಗೇನಾಗ್ಬಿಟ್ಟಿತ್ತು ಅಂದರೆ, ಇವಾಗ ಅದನ್ನು ಜರಡಿ ಆಡ್ಕೊತೀನಿ. ಅದನ್ನು ಮಿಲ್ ಮಾಡಿಸ್ಕೊಬಂದು ಕೊಟ್ಟ ನನ್ನ ಮಗ. ಏನಾಗಿತ್ತು ಅಂದರೆ, ನನಗೆ ಸ್ವಲ್ಪ ನಡೆದ್ರೆ ಕೈ ಕಾಲೆಲ್ಲ ಪಟ್ ಅಂತ ಮೂಳೆಗಳೆಲ್ಲ ಸೌಂಡ್ ಆಗ್ತಿತ್ತು. ನನ್ನ ಫ್ರೆಂಡ್ ಒಬ್ಬಳು ಸಜೆಸ್ಟ್ ಮಾಡಿದ್ಲು, ಆರ್ಥ್ರೈಟಿಸ್ ಹತ್ರ ತೋರಿಸು ಅಂತ. ಆಮೇಲೆ ನಾನು ಅಂದ್ಕೊಂಡೆ, ಸೊ ಇದು ತುಂಬ ಬೆನಿಫಿಟ್ ಅಂತ ಹೇಳ್ತೀರಲ್ವ, ಇದನ್ನೇ ಮಾಡ್ಕೊಳ್ಳೋಣ ಇರುವಂತ. ನನಗಿವಾಗ ಆ ಥರ ಎಲ್ಲ ಏನು ಸೌಂಡೆಲ್ಲ ಇಲ್ಲ. ನಡೆದ್ರೆ ನೋಡಿ, ಇಷ್ಟು ಹಿಟ್ಟಾಗಿದೆ. ಆ ಥರ ಇಲ್ಲ, ಮಾಮೂಲಿ ನಾವು ಹಿಟ್ಟು ಮಾಡ್ತೀವಲ್ಲ ನೋಡಿ, ರಾಗಿ ಹಿಟ್ಟೆಲ್ಲ ಮಾಡ್ತೀವಲ್ಲ, ಅದೇ ರೀತಿ ಸ್ವಲ್ಪ ಎಷ್ಟು ಬೇಕಷ್ಟು ನೀರಿಟ್ಕೊಂಡು ಅಂಬ್ಲಿಕ್ಕೆ ಕದ್ರಬಿಟ್ಟು ಅದಕ್ಕೇ ಹಸಿಟ್ಟಾಕಿ ಬೇಯಿಸ್ಕೊಳ್ಳೋ ಅಂಥದ್ದು. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ನಮಗೆ ಬಾಣಂತನದಲ್ಲೆಲ್ಲ ನಮ್ಮಮ್ಮ ಮಾಡ್ಕೊಡ್ತಾಯಿದ್ರು ಈ ಥರ. ಒಂದು 4 ತಿಂಗಳಾದಮೇಲೆ 9 ತಿಂಗಳವರೆಗೂ ಇದನ್ನು ಬೇಕು ಅಂತ ಹೇಳಿದ್ರೆ ಇನ್ನೂ ಚೆನ್ನಾಗಿ ಬರಬೇಕು ಹಿಟ್ಟು, ಸ್ಮೆಲ್ಲಾಗಿ ಘಮ ಘಮ ಅನ್ನೋ ರೀತಿ ಅಂದರೆ ಇದನ್ನು ಹುರಿದು ಕೂಡ ಮಾಡಿಸ್ಕೋಬೋದು, ಅವಾಗ ಇನ್ನೂ ಚೆನ್ನಾಗಾಗತ್ತೆ. ನಾನಿಲ್ಲಿ ಹುರಿದಿಲ್ಲ, ನಾನು ಖಾಲಿ ಮಾಡ್ಕೊತೀನಿ. ಇವಾಗ ನಾನು ಲಾಸ್ಟ್ರಲ್ಲಿ ತೋರಿಸ್ತೀನಿ ನೋಡಿ, ಇನ್ನೊಂದು ರೆಸಿಪಿ ಮಾಡಿದಾಗ ತೋರಿಸಿದಾಗ ಅದರ ಹಿಟ್ಟು ಆಲ್ರೆಡಿ ಎಷ್ಟು ಖಾಲಿ ಆಗಿದೆ ಅಂತ. ಸುಮಾರು 5 kg ಅಷ್ಟು ನನಗೆ ಹಿಟ್ಟಾಗಿದೆ. ಇದು 5 kg ಬಾಕ್ಸು, ಅಷ್ಟು ಹಿಟ್ಟಾಗಿತ್ತು. ಇವಾಗ ಮಾಮೂಲಿ ಗಂಜಿ ಥರ ಆಗಿರುತ್ತಲ್ಲ, ಅಂಬ್ಲಿ ಕದ್ರು ಬಿಟ್ಟು
ಇದು ಫಿಲ್ ಕೂಡ ಆಗಿತ್ತು. ನಾನು ವಿಡಿಯೋ ಮಾಡ್ಬೇಕಾದ್ರೆ ಆಲ್ರೆಡಿ 2-3 ದಿನ ಆಗಿದೆ. ಇದನ್ನು ನಾನು ಇವಾಗ 2 ದಿವಸಕ್ಕೆ ಒಂದ್ಸಲ 3 ದಿವಸಕ್ಕೆ ಒಂದ್ಸಲ ಯೂಸ್ ಮಾಡ್ಕೊತೀನಿ. ಈ ಹಿಟ್ಟು ಮತ್ತು ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲನೂ ನಾನು ಮನೆಯಲ್ಲೇ ಮಾಡಿಸ್ಕೊಳ್ಳೋದು. ನಾನು ಆದಷ್ಟು ಹೊರಗಡೆಯಿಂದ ಏನೂ ಅಷ್ಟಾಗಿ ತೊಗೊಳ್ಳಲ್ಲ. ಪೌಡ್ರದ್ದು ಅದ್ರ ಯಾಕಂದರೆ ಪ್ರತಿಯೊಂದಕ್ಕೂ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಮತ್ತು ಎಕ್ಸ್ಪೈರ್ ಡೇಟ್ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಏನೂ ತರಿಸ್ಕೊಳ್ಳಲ್ಲ. ಈ ರೀತಿ ಕಡಿಮೆ ಊರಿನಲ್ಲಿ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸಿದ್ರೆ ಆಯಿತು. ನಾನು ಇದರಲ್ಲಿ 2-3 ರೀತಿ ಮಾಡ್ಕೋಬೋದು ಇದೇ ಹಿಟ್ಟಿಂದ. ಈ ರೀತಿ ನೋಡಿ ಬಬಲ್ಸ್ ಬಂದಂಗೆ ಅಂತ ಅನಿಸುತ್ತೆ. ಅದ್ರ ಜೊತೆಯಲ್ಲಿ ಸೈಡಲ್ಲಿ ಒಂದು ಮೊಟ್ಟೆ ಇತ್ತು. ಜಸ್ಟ್ ಅದಕ್ಕೆ ಮೆಣಸಿನ ಪುಡಿ ಮತ್ತು ಖಾರದ ಪುಡಿ, ಚೂರು ಉಪ್ಪಿನ ಪುಡಿ ಉದುರಿಸ್ಬಿಟ್ಟು ಸೈಡ್ ಡಿಶ್ ಆಗಿರಲಿ ಅಂತ ಹೇಳ್ಬಿಟ್ಟು ಅಂತ ಆ ಕಡೆ ಮಾಡ್ಕೊಂಡಿದ್ದೀನಿ. ಇವಾಗ ಈ ಕಡೆ ಹಿಟ್ಟು ಕೂಡ ಬೆಂದಿದೆ. ಚೆನ್ನಾಗಿ ಬೇಯಿಸ್ಕೊಳ್ಳಿ ಆದಷ್ಟು. ಇವಾಗ ಹೇಳ್ಬೇಕಂತಂದರೆ ಆರೋಗ್ಯ ತುಂಬ ಹದಗೆಡ್ತಾ ಇದೆ. ನಾವು ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಒಬ್ಬರು ಏನಾದರೂ ಒಂದು ಕಾಯಿಲೆ ಇರೋವಂಥ ಪೇಷಂಟ್ಸ್ಗಳು ಇದ್ದೇ ಇರ್ತಾರೆ. ಸೊ ಅದರಲ್ಲೂ ನಾವು ನೆಗ್ಲೆಕ್ಟ್ ಮಾಡಿಬಿಟ್ರೆ ಇನ್ನೂ ತೀರಾ ಆರೋಗ್ಯ ಹಾಳಾಗುತ್ತೆ. ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳು ನಿಜವಾಗ್ಲೂ ಚೆನ್ನಾಗಿರೋ ಮನೆ ಚೆನ್ನಾಗಿರುತ್ತೆ, ಮನೆಯಲ್ಲಿ ಇರೋವಂಥವರೆಲ್ಲ ಚೆನ್ನಾಗಿರ್ತಾರೆ. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ನಾನು ಇದು ಎಷ್ಟೊಂದು ಸಲ ಹೇಳಿರ್ತೀನಿ, ಒಂದು ವಾರ ಯಾರಿಗಾದರೂ ಮನೆಯಲ್ಲಿರೋರ್ಗೆ ಹುಷಾರಿಲ್ಲ ಅಂದರೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಹೆಣ್ಮಕ್ಳು ಅವ್ರನ್ನ ಹಾಸಿಗೆಯಿಂದ ಕೆಳಗಡೆ ಇಳಿಸ್ತೇನೆ ನೋಡ್ಕೋತಾರೆ. ಗಂಡಾಗಲಿ ಮಕ್ಕಳಾಗಲಿ ಅತ್ತೆ ಮಾವಲಿ ಯಾರನ್ನೇ ಆಗಲಿ. ಅದೇ ಪಾಪ ಅವರು ಮಲಿಕೊಂಡ್ರೆ ಅವ್ರಿಗೇನಾದ್ರು 1 ದಿನ 2 ದಿನ ಮಾಡಿಕೊಟ್ರೆ ಯಾರು ಅದೇ ಪುಣ್ಯ, ಅವ್ರು ತಂದಿರೋ ಪುಣ್ಯ ಅಂತ ಹೇಳ್ಬೇಕು ಅಷ್ಟೇ. ಯಾಕಂದರೆ ಎಷ್ಟೋ ಕಡೆಯಲ್ಲಿ ಹೀಗೆ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಮಾತ್ರೆ ಕುಡ್ಕೊಂಡು ನೆಕ್ಸ್ಟ್ ಅಲ್ಲೇ ಸಂಜೆಗೆ ಕೆಲಸ ಮಾಡುವಂಥವ್ರನ್ನೂ ಕೂಡ ನಾವು ನೋಡಿರ್ತೀವಿ. ಯಾಕಂದರೆ ಪಾಪ ಅವ್ರಿಗೆ ಅಷ್ಟು ಮಾಡಿಕೊಡೋರು ಇರೋಲ್ಲ, ನೋಡ್ಕೊಳ್ಳೋ ಅಂಥವ್ರು ಇರೋಲ್ಲ. ಅಂಥವ್ರು ಫಸ್ಟು ನಿಮ್ಮ ಹೆಲ್ತ್ನ ನೋಡ್ಕೊಳ್ಳಿ. ಯಾಕಂದರೆ ಹೆಲ್ತ್ ಚೆನ್ನಾಗಿದ್ರೇ ಎಲ್ಲ. ಈ ರೀತಿ ಕೈಗೆ ಇಟ್ಟು ಒಂದು ಚೂರು ಕೂಡ ಅಂಟಬಾರ್ದು ಮತ್ತು ಅಷ್ಟೇ ರುಚಿಯಾಗೂ ಇರುತ್ತೆ. ನಮ್ದು ಏನಂದರೆ ನನಗೆ ಮೆಂತ್ಯ ಏನು ಅಷ್ಟು ಕೈ ಅಂತ ಏನೂ ಅನ್ನಿಸ್ಲಿಲ್ಲ. ನಮ್ಗೆ ಅಭ್ಯಾಸ ಇದೆ, ನಾವು ತಿಂತೀವಿ. ಸೊ ಇದಕ್ಕೆ ತುಪ್ಪ ಕೂಡ ಹಾಕ್ಕೊಂಡು ತಿನ್ಬೋದು. ನಮಗೆ ಬಾಣಂತಂದಲ್ಲೆಲ್ಲ ಇದೇ ಥರನೇ ಮಾಡ್ಕೊಡ್ತೀವಿ, ಸಾಂಬಾರು ಹಾಕ್ಕೊಡ್ತಿರ್ಲಿಲ್ಲ. ಈ ರೀತಿ ಗುಳಿ ರೀತಿ ಮಾಡಿಬಿಟ್ಟು ತುಪ್ಪ ಹಾಕಿ ಕೊಡ್ತಾಯಿದ್ರು. ಸೊ ತುಂಬಾ ರುಚಿಯಾಗಿರ್ತದೆ. ಇದೇನೋ ಇವಾಗಿನ ಹೊಸ ರೆಸಿಪಿ ಅಂತೂ ಇದು ಅಲ್ವೇ ಇಲ್ಲ, ತುಂಬ ಹಳೆಯ ರೆಸಿಪಿನೇ ಇದು. ಆವಾಗಿನ ಕಾಲದಿಂದನೂ ಮಾಡ್ತಾಯಿದ್ರು. ಇವಾಗಿನ ಬ್ಯುಸಿ ಲೈಫಲ್ಲಿ ಕೆಲವು ಕಡೆ ಮಾಡ್ದೇ ಇರ್ಬೋದೇನೋ, ಬಟ್ ತುಂಬ ಹಳೆಯ ರೆಸಿಪಿ. ಸೊ ಅಷ್ಟೇ ಎನರ್ಜಿ ಕೂಡ ಇದು. ಸೊಂಟ ನೋವು, ಬೆನ್ನು ನೋವು ಈ ಥರದಕ್ಕೆಲ್ಲ ಮತ್ತು ಮೂಳೆಗಳಿಗೂ ಕೂಡ ಎನರ್ಜಿ ಅಂತ ಹೇಳ್ಬೋದು. ಇದು ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸು. ನನಗೆ ಯಾಕಂದರೆ ನಮಗೆ ಗೊತ್ತಿರೋರು ಒಬ್ಬರು ಹೇಳಿದ್ರು, ಅವ್ರಿಗೂ ಇದೇ ಥರ ಫಸ್ಟು ಮೂಳೆಗಳೆಲ್ಲ ನಡೆದಾಗ ಸೌಂಡ್ ಆಗ್ತಾಯಿತ್ತು. ಆಮೇಲೆ ಅದು ಮೂಳೆ ಸವಿಲಿಕ್ಕೆ ಪ್ರಾಬ್ಲಮ್ ಆಗಿ ಇವಾಗ ಮೂಳೆ ಸವಿತಾ ಇದೆ ಅಂತ ಡಾಕ್ಟರ್ಸ್ ಕೂಡ ಹೇಳಿದ್ದಾರೆ. ಅದು ಪೇಯ್ನ್ ಬರುತ್ತೆ, ಅದಕ್ಕೆಲ್ಲ ಬೆಲ್ಟ್ ಹಾಕೋಬೇಕು ಹೀಗೆ ಅಂತ ಅವರೆಲ್ಲ ಹೇಳಿದರು. ಸೊ ಯಾವುದೇ ಆದ್ರೂ ಅಷ್ಟೇ ಫಸ್ಟು ಸ್ವಲ್ಪ ಇದ್ದಾಗಲೇ ಹೇಳ್ತಾರಲ್ವ, ಉಗ್ರಲ್ಲಿ ಹೋಗೋವಂಥದ್ದಕ್ಕೆ ಮುಂದೆ ಕೊಡ್ಲಿ ತೊಗೋಬೇಕಾಗುತ್ತೆ ಅಂತ. ಸೊ ಚಿಕ್ಕದಾಗಿದ್ದಾಗಲೇ ಯಾವುದೇ ಒಂದಾದ್ರೂ ಆರಾಮಾಗಿ ಕೈಯಲ್ಲಿ ಬೇಡದೇ ಇರೋ ಗಿಡನ ಕಿತ್ತಾಕ್ಬಿಡ್ಬೋದು. ಅದೇ ರೀತಿಯೇ ಆರೋಗ್ಯನೂ ಅಷ್ಟೇ. ಚಿಕ್ಕದಾಗಿ ಎಲ್ಲೋ ಒಂದು ಕಡೆ ಸರಿ ಇಲ್ಲ ಅಂತಂದಾಗ ಅಲ್ಲೇ ಸರಿ ಮಾಡ್ಕೊಬಿಟ್ರೆ ಆಗುತ್ತೆ. ಅದು ಸುಮ್ಮನೆ ದೊಡ್ಡದಾದಾಗ ಕಾಂಪ್ಲಿಕೇಟೆಡ್ ಅಂತ ಅನ್ಸುತ್ತೆ, ಅವಾಗ ಡಾಕ್ಟರ್ಸೇ ಬೇಕಾಗುತ್ತೆ. ಫಸ್ಟು ಆದಷ್ಟು ಏನೇ ಹುಷಾರಿಲ್ಲ ಏನೇ ಇಲ್ಲ ಅಂದರೂ ಸಣ್ಣ ಪುಟ್ಟದಾಗಿ ಅಡುಗೆ ಮನೆಯಲ್ಲೇ ಮಾಡ್ಕೋಬೋದಾ ಅಂತ ನೋಡ್ಕೊಳ್ಳಿ. ಆಮೇಲಿಂದ ಈಸಿ ಅಂತ ಅನಿಸುತ್ತೆ. ನೋಡಿ, ಇದು ಮೊಟ್ಟೆ ಸಾಂಬಾರು ಜೊತೆ ಕೂಡ ನಾನು ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮಸಾಲೆ ಸಾಂಬಾರು ಜೊತೆನಲ್ಲಿ ಚೆನ್ನಾಗಿರುತ್ತೆ, ಹುಳಿ ಸಾಂಬಾರು ಜೊತೆನೆಲ್ಲ ಅಷ್ಟೇನು ಚೆನ್ನಾಗಲ್ಲ. ಕೆಲವೊಬ್ಬರಿಗೆ ತುಪ್ಪದಲ್ಲಿ ಸೇರಲ್ಲ ನೋಡಿ, ಅಂಥವ್ರು ಕೂಡ ಹೀಗೆ ಮಾಡ್ಕೋಬೋದು. ಇನ್ನು ನಾನು ಇದು ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಉಪ್ಪು ಹಾಕಿ ಇವಾಗ ಇದು ನೋಡಿ ಎಷ್ಟು ಮೆಂತ್ಯ ಇದೆ ನೋಡಿ, ಆವಾಗಲೇ ಇಷ್ಟು ಖಾಲಿ ಆಗಿದೆ. ಇವಾಗ ಇದು ಸ್ವಲ್ಪ ಕಹಿ ಅಂತ ಅನಿಸುತ್ತೆ. ಹಿಟ್ಟು ಮಾಡಿದಾಗ ಅಷ್ಟು ಕಹಿ ಅಂತ ಅನಿಸಲ್ಲ, ಬಟ್ ಪೂರ್ತಿ ರೊಟ್ಟಿ ಮಾಡ್ಕೊಂಡಾಗ ಕಹಿ ಅಂತ ಅನ್ನಿಸ್ಬೋದು. ಅದಕ್ಕೋಸ್ಕರ ನಾನು ಸ್ವಲ್ಪ ರಾಗಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ರಾಗಿ ಹಿಟ್ಟು ಅಂತಲೇ ಅಲ್ಲ, ರವೆ ಕೂಡ ಮಿಕ್ಸ್ ಮಾಡ್ಕೋಬೋದು, ಗೋಧಿ ಬೇಕಾಗಿಲ್ಲ. ಯಾಕಂದರೆ ಗೋಧಿ ಹಿಟ್ಟು ನಾವು ಇದರಲ್ಲೇ ಗೋಧಿ ಸೇರಿಸಿ ಬಿಡಿಸಿರ್ತೀವಲ್ವ, ಹಾಗಾಗಿ ಇನ್ನು ಬೇಕು ಅಂದರೆ ಅಕ್ಕಿ ಹಿಟ್ಟು ಇದರಲ್ಲೇ ಇರುತ್ತೆ. ಸೊ ಹಾಗಾಗಿ ಅದು ಕೂಡ ಬೇಕಾಗಿಲ್ಲ. ರವೆ ಒಂದು ಮಿಕ್ಸ್ ಮಾಡ್ಕೋಬೋದು, ನಿಮ್ಮ ಇಷ್ಟ. ಅಥವಾ ಇದರಲ್ಲಿ ದೋಸೆ ಕೂಡ ಹಾಕೋಬೋದೇನೋ, ಕಚ್ಕೊಂಡಂಗೆ ಅನಿಸುತ್ತೋ ಏನೋ ಗೊತ್ತಿಲ್ಲ. ಮೆಂತ್ಯ ಎಲ್ಲ ಜಾಸ್ತಿ ಇರೋದ್ರಿಂದ ನಾನು ದೋಸೆ ಟ್ರೈ ಮಾಡಿಲ್ಲ. ಬಟ್ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು, ರುಚಿಯಾಗೂ ಕೂಡ ಇತ್ತು. ನೋಡಿ, ಈ ಥರ ಕಲಿಸ್ಕೊಂಡು ಇವಾಗ ಈ ರೀತಿ ಒಂದೊಂದು ಉಂಡೆ ತೊಗೊಂಡು ನಾನು ಕರ್ಚೀಫ್, ಇದು ಕೆಲವರು ಕೂಡ ಕೆಲವೊಂದು ವೀಡಿಯೋದಲ್ಲಿ ಕಮೆಂಟ್ ಮಾಡ್ತಾರೆ, ನೀವು ಯಾವುದ್ರ ಮೇಲೆ ಇದು ರೊಟ್ಟಿ ತಟ್ಟಿರೋದು ತೇವದ ಕರ್ಚೀಫಾ ಡ್ರೈ ಕರ್ಚೀಫಾ ಅಂತ. ಇಲ್ಲ, ಒಂದ್ಸಲ ನೀರಿಗೆ ಹಚ್ಬಿಟ್ಟು ಕರ್ಚೀಫ್ನ ಹಿಂಡ್ಬಿಟ್ಟು ಈ ರೀತಿ ಹಾಕಿ ನಾನು ತಟ್ತೀನಿ. ಇದು ನನಗೆ ರೊಟ್ಟಿ ಮುಂಚೆಗಿಂತನೂ ಮದುವೆಗಿಂತ ಮುಂಚೆನೂ ತಟ್ಟಿ ನನಗೆ ಅಭ್ಯಾಸ ಆಗಿಬಿಡುತ್ತೆ. ನಂಗೆ ಈ ರೀತಿ ರೊಟ್ಟಿನೇ ಇಷ್ಟ ಆಗೋದು. ಸೊ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ, ಒಂದೊಂದ್ಸಲ ತೆಳ್ಳಗೆ ಮಾಡ್ತೀನಿ, ಒಂದೊಂದ್ಸಲ ದಪ್ಪನೇ ಮಾಡಿರ್ತೀನಿ. ಅದು ನನಗೆ ಟೈಮು ಮತ್ತು ನನ್ನ
ಅಡುಗೆ ಮಾಡೋ ಮೂಡ್ ಮೇಲೆ ಡಿಪೆಂಡ್ ಆದಂಗೆ ಅನಿಸುತ್ತೆ. ಇವಾಗ ಫಸ್ಟ್ ರೊಟ್ಟಿ ಅಲ್ವಾ, ಸ್ವಲ್ಪ ಏನಾದ್ರು ಕಿತ್ತೋಗ್ಬೋದು ಅಂದ್ಬಿಟ್ಟು ಅಂತ ನನ್ನ ಮಗನಿಗೂ ಕೂಡ ಸ್ಕೂಲಿಗೆ ಲೇಟ್ ಆಗ್ತಾಯಿತ್ತು, ಚೂರು ಮಂದ ತಟ್ಟಿದ್ದೀನಿ. ಇನ್ನು ಈರುಳ್ಳಿ ಎಲ್ಲ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ಬೇಕು ಅಂದರೆ ಕ್ಯಾರೆಟ್ ಕೂಡ ಹಾಕೋಬೋದು. ನನಗೆ ಕ್ಯಾರೆಟ್ದು ಅಂದರೆ ಕ್ಯಾರೆಟ್ನ ತುರಿದ್ಬಿಟ್ಟು ಸೇರಿಸ್ಕೋಬೋದು. ಕ್ಯಾರೆಟ್ ಮನೆಯಲ್ಲಿ ಖಾಲಿ ಆಗಿತ್ತು, ಹಾಗಾಗಿ ನಾನು ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಈ ಥರದನ್ನೇ ಹಾಕಿದ್ದೀನಿ. ಮಾಮೂಲಿ ರೊಟ್ಟಿಗೆಲ್ಲ ಹಾಕ್ತೀವಲ್ಲ ಆ ರೀತಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಮತ್ತು ತುಂಬಾ ಹೆಲ್ತ್ಗೆ ಒಳ್ಳೆಯದು. ನಾವು ಎಷ್ಟೇ ಹೊರಗಡೆ ಜಂಕ್ ಫುಡ್ಡೆಲ್ಲ ತಿಂದ್ರೂ ಆದಷ್ಟು ಮನೆಯಲ್ಲೂ ಕೂಡ ಒಂದು ರೀತಿ ಹೆಲ್ತಿಯಾಗಿ ಮಾಡ್ಕೊಂಡಾಗ ಅದು ಬೆಸ್ಟ್ ಅಂತ ಹೇಳ್ಬೋದು. ಹೊರಗಡೆನೂ ಜಂಕ್ ಫುಡ್ಡು, ಮನೆಯಲ್ಲೂ ಜಾಸ್ತಿ ಆಯಿಲ್ ಫುಡ್ ಎಲ್ಲ ತಿಂದಾಗ ಇವಾಗಿನ ಆರೋಗ್ಯ ಪರಿಸ್ಥಿತಿ ಅಷ್ಟು ಸರಿ ಇಲ್ಲ. ಡಾಕ್ಟರ್ಸ್ ಹೇಳ್ತಾರೆ ಅತಿಯಾಗಿ ನಾನ್ ವೆಜ್ಜು ಮತ್ತು ಎಣ್ಣೆಗಳು, ಎಲ್ಲರೂ ಎಣ್ಣೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಂತ ಒಳ್ಳೆ ಬ್ರ್ಯಾಂಡೆಡ್ ಎಣ್ಣೆ ಹಾಕಿ ಅಡುಗೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಎಣ್ಣೆಗಳೇ ಮೇಯ್ನು ಕೆಟ್ಟದು ಅಂತ ಹೇಳ್ಬಿಟ್ಟು ಅಂತ ಇವಾಗ ಈ ರೀತಿ ಇದು ಕಬ್ಬಿಣದ ತವ ಇದು ತುಂಬಾ ಚೆನ್ನಾಗಿದೆ, ಮಂದಕ್ಕಿದೆ ಮಾತ್ರ. ಸ್ವಲ್ಪ ಕಾಯೋ ತನಕ ಕಷ್ಟ, ಆಮೇಲಿಂದಂತೂ ಚೆನ್ನಾಗಿ ಬರುತ್ತೆ. ನಂಗೆ ಇವತ್ತು ಲೇಟಾಗಿತ್ತು, ಹಾಗಾಗಿ ಸಾಂಬಾರಿತ್ತು, ನಾನು ಅದ್ರ ಜೊತೆನಲ್ಲೇ ಬೆಣ್ಣೆ ಹಾಕಿ ಆ ಥರ ಹಾಕ್ಕೊಟ್ಟೆ. ಇವಾಗ ನೋಡಿ ಅದೇ ಥರನ ನಾನು ರೊಟ್ಟಿ ಕೂಡ ಮಾಡ್ಕೊತೀನಿ. ಇದು ಸೆಕೆಂಡ್ ಒನ್ ನೋಡಿ, ಇದು ಇನ್ನೂ ತೆಳ್ಳಗೆ ತಟ್ಟಿದ್ದೀನಿ. ಸೊ ಹೇಗನ್ನಿಸ್ತು ನಿಮಗೆ ವಿಡಿಯೋ ನೋಡ್ಬಿಟ್ಟು ಅಂತ ಹೇಳ್ಬಿಟ್ಟು ಅಂತ ಕಮೆಂಟ್ ಮಾಡಿ. ಈ ರೀತಿ ರೊಟ್ಟಿ ಆಗಲಿ, ಮುದ್ದೆ ಆಗಲಿ, ಇನ್ನೂ ದೋಸೆ ಕೂಡ ಮಾಡ್ಕೋಬೋದು. ಇನ್ನೂ ಮಾಡ್ಕೊತೀನಿ ಅಂದರೆ ಗಂಜಿ ಟೈಪು ಕೂಡ ಮಾಡಿಕೊಂಡು ಕುಡಿಬೋದು. ಹೇಗಾದ್ರೂ ಒಂದು ನಮ್ಮ ಆರೋಗ್ಯಕ್ಕೆ ಇದು ತುಂಬಾ ಬೆನಿಫಿಟ್ ಇದೆ. ಥ್ಯಾಂಕ್ ಯು, ಬಾಯ್.